ಹಾಯ್ ಹಲೋ ನಮಸ್ಕಾರ ಏನು ಸೌಲರ್ ಮಾತಾ ಹೇಗಿದ್ದೀರಾ ಎಲ್ಲರೂ ಕೂಡ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ನಾನು ಇವತ್ತು ಇರುವಂಥದ್ದು ಎಲ್ಲಿ ಬೇರೆ ಎಲ್ಲಿ ಅಲ್ಲ, ನಮ್ಮ ಮನೆಯಲ್ಲಿ, ನಮ್ಮ ಮನೆಯ ತೋಟದಲ್ಲಿ ನಾನು ಬಂದಿದ್ದೀನಿ. ಮೊನ್ನೆ ಹೇಳಿದಾಗನೇ ಇವತ್ತು ಶನಿವಾರ, ನಿನ್ನೆ ಶುಕ್ರವಾರ, ನಿನ್ನೆ ನೈಟ್ ನಾನು ಮನೆಗೆ ಬಂದಿರುವಂಥದ್ದು. ನಿನ್ನೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಒಂದು ಬೇರೆ ಫಂಕ್ಷನ್ ಹೋಗಿದ್ದೆ ಬೆಂಗಳೂರಲ್ಲಿ, ಒಂದು ಮದುವೆ ಇತ್ತು ಸರಿದ್ದು. ಅಲ್ಲಿಗೆ ಹೋಗಿ ಅಲ್ಲಿ ಬರುವಾಗ ಸ್ವಲ್ಪ ಲೇಟ್ ಆಯಿತು. ಮತ್ತು ಬಸ್ ಟಿಕೆಟ್ ಇವತ್ತು ಬರುವಂಥದ್ದು ಕನ್ಫರ್ಮ್ ಇರಲಿಲ್ಲ ಅವರಿಗೆ, ಹಾಗೆ ಬಸ್ ಟಿಕೆಟ್ ಕೂಡ ಬುಕ್ ಮಾಡಿರಲಿಲ್ಲ. ಮತ್ತು ನೈಟ್ ಎಲ್ಲ ಬಸ್ ನೋಡಿ ಆ ಕಡೆ ಬಸ್ ಇರಲಿಲ್ಲ, ಸ್ವಲ್ಪ ಆಯಿತು ಮಾತುಕತೆ. ನಂತರ ಬಸ್ ಎಲ್ಲ ಹತ್ಕೊಂಡು ಬಂದೆ, ಒಂದು ಬಸ್ ಸಿಕ್ತು. ಇಲ್ಲ ಅಂದರೆ ಈಗ ಕನ್ಫರ್ಮ್ ಬರ್ತೀನಿ ಅಂತ ಹೇಳಿದರೆ ಸ್ಲೀಪರ್ ಅಥವಾ ರಾಜಹಂಸ ಏನಾದರೂ ಬುಕ್ ಮಾಡಿ ಬರ್ತೀನಿ. ಬಟ್ ಇನ್ನೇ ಬುಕ್ ಮಾಡಿರಲಿಲ್ಲ, ಒಂದು ಬಸ್ ಸಿಕ್ತು, ಬಂದೆ. ಮತ್ತು ಹತ್ಕೊಂಡು ಹೆಂಗಾದ್ರೂ ಎಲ್ಲ ಸೀಟು ಸಿಕ್ತಿಲ್ಲ, ಸ್ಲೀಪರ್ ಹಾಕ್ಕೊಂಡು ಬಂದೆ. ಸೊ ಇವತ್ತು ನಾನು ಬಂದಿರುವಂಥದ್ದು ನಮ್ಮ ತೋಟಕ್ಕೆ, ಒಮ್ಮೆ ತೋಟ ತೋರಿಸುವ ಅಂತ. ಅದರ ಜೊತೆಗೆ ನಮ್ಮ ಮನೆಯ ಒಂದಷ್ಟು ತರಕಾರಿ ಬೆಳೆದಿರುವಂಥದ್ದು ತಂದೆ ಮತ್ತು ತಾಯಿ ನಾವೆಲ್ಲರೂ ಕೂಡ ಸೇರಿ, ಅಂದರೆ ಅದೊಂದು ಆಗಿ 3 ಮಂತ್ಸ್ ಎಲ್ಲ ಆಗಿದೆ. ಅವತ್ತು ನಾನು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ದೀನಿ, ಮದ್ದೆಲ್ಲ ಬಿಟ್ಟಿದ್ದೀನಿ. ಅದ್ರ ಜೊತೆಗೆ ಒಂದಷ್ಟು ಬೆಳಿಗ್ಗೆ ಎದ್ದು ಕೆಲಸ ಎಲ್ಲ ಮಾಡಿದ್ದೀನಿ. ಅದರ ನೋಡುವ ಬನ್ನಿ ಹೇಗಿದೆ ಅದೆಲ್ಲ, ಅದ್ರ ಜೊತೆಗೆ ಹೀಗೆ ಹೇಗಾಗಿದೆ ಅಂತ ನೋಡಿ. ಹೇಗಾಗಿದೆ ಎಲ್ಲ ಹೋಗಿದೆ, ಅಂದರೆ ಈ ಬಿಸಿಲಿಗೆ ಒಂದು 2 ಮಂತ್ ಅಷ್ಟೇ, 2 to 3 ಮಂತ್ಸ್ ಇರುತ್ತೆ, ಮತ್ತು ಅದು ಅಷ್ಟು ಚೆನ್ನಾಗಿರಲ್ಲ. ಎಲ್ಲ ಹೋಗಿದೆ ನೋಡಿ. ಮೊನ್ನೆ ಚೆನ್ನಾಗಿತ್ತು, ನಾನು ಲಾಸ್ಟ್ ಒಂದು 2 ವೀಕ್ ಬಿಫೋರು ಫುಲ್ಲು ಗ್ರೀನ್ ಎಲ್ಲ ಚೆನ್ನಾಗಿತ್ತು. ಇಲ್ಲಿ ಎಲ್ಲ ಏನು ಇಷ್ಟು ಬಿಸಿಲು ಬೀರುತ್ತಿರಲಿಲ್ಲ, ಅಂದರೆ ಫುಲ್ ಕವರ್ ಆಗಿತ್ತು ಚಪ್ಪರ ಥರ. ನೋಡಿ ಹೀಗಿರುತ್ತೆ, ಎಲ್ಲ ಹೋಯ್ತು ನಮ್ಮದು. ಮೊನ್ನೆ ಅವರು ತಾಯಿ ಅದೇ ಬೇಡ ಬೇಡ ಅಂದರು, ಅದಕ್ಕೆ ನಾನು ಮಾಡಿಲ್ಲ, ಎಲ್ಲಾದರೂ ವಿಡಿಯೋ ಮಾಡ್ತಿದ್ದೆ. ಊರಿಗೆ ಬರುವಂಥದ್ದು ಸ್ವಲ್ಪ ಅಪರೂಪ ಆಗಿದೆ, ಕಂಡಿರುವಂಥ ಕನಸು ನನಸು ಮಾಡಲಿಕ್ಕೆ. ಹಿಡಲಿ ಗೈದು ಬಲಮೆ ಲಾತು ತಾನೆ ಮುಖ ಎಂಜೋಲಾರು ಹುಷಾರಾ. ಶೇಕ್ ಹ್ಯಾಂಡ್, ಎಸ್ ಶೇಕ್ ಹ್ಯಾಂಡ್. ಅಪ್ಪ ಒಳ್ಳೆರು ಅಮ್ಮ ಅಮ್ಮ ಮೈ ಬಂದಿಲ್ಲರಾ? ಅಪ್ಪ ನಾಳೆ ಬರ್ತೀರಾ? ಬಾಯ್. ನೀವು ನೋಡ್ತಾ ಇರ್ಬೋದು ನೋಡಿ, ಎಲ್ಲ ಈ ಬಿಸಿಲಿಗೆ ಸ್ವಲ್ಪ ಸುಟ್ಟೋಗಿದೆ. ಅಂದರೆ ಸುಟ್ಟೋಗುವಂಥದ್ದಲ್ಲ ಅಷ್ಟೇ, ಒಂದು 2-3 ಮಂತ್ಸ್ ಇರುವಂಥದ್ದು, ಮತ್ತು ಅದರಷ್ಟಾಗಿ ಅದು ಹೋಗುವಂಥದ್ದು. ನೋಡಿ ಈಗ ಇದಕ್ಕೆ ಒಳ್ಳೆ ಡಿಮಾಂಡ್ ಇದೆ ತೊಂಡೆಕಾಯಿಗೆ. ಅಂದರೆ ನಮ್ಮೂರಲ್ಲಿ ಮನೋಲಿ ಅಂತ ಹೇಳ್ತಾರೆ. ನನಗೆ ಸುಮ್ಮನೆ ಒಮ್ಮೆ ತೋಟ ಎಲ್ಲ ತಿರ್ಗಾಡ್ಕೊಂಡು ಬರುವ ಹೇಗಿದೆ ಅಂತ ಒಂದು ಎಲ್ಲಿಯೂ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ನಮ್ಮ ಮನೆಗೆ ನಾವೇ ಅತಿಥಿಗಳು ಅಂತ. ಎಲ್ಲಿಯೂ ನಿಜ ಅಂತ ಆಗ್ತಿದೆ. ಅಪರೂಪಕ್ಕೆ ಬರುವಂಥದ್ದು ಇದು ಒಂದು ಹೊಸದಾಗಿ ಮಾಡಿರುವಂಥದ್ದು ಏನು ಜಾಗ ಎಲ್ಲ. ಅದ್ರ ಜೊತೆಗೆ ಒಂದು 2 ವರ್ಷ ಆಯಿತು ಅಷ್ಟೇ, 2 ವರ್ಷ ಆಗಿಲ್ಲ, 1.5 ವರ್ಷ ಆದದಷ್ಟೇ ಇದೆಲ್ಲ ಗಿಡ ನೆಟ್ಟು. ಮತ್ತು ಅಲ್ಲಿ ಕಾಣ್ತಿರುವಂಥದ್ದು ನಮ್ಮ ದೊಡ್ಡಮ್ಮನ ಮನೆ, ಅಂದರೆ ನನ್ನ ತಾಯಿಯ ಅಕ್ಕನ ಮನೆ. ಇದು ನಮ್ಮದು ಆ್ಯಕ್ಚುಲಿ ಇಲ್ಲಿತ್ತು ಮನೆ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ಆಗಿ ನೋಡಿರ್ಬೋದು ನೀವು, ನಮ್ಮ ಹಳೆ ಮನೆ ಇಲ್ಲೇ ಇದೆ. ನಾನು ಏನೀಗ ಇಲ್ಲಿ ನೋಡಿ, ಈ ಪೊಸಿಷನ್ನೇ ಇದೆ, ಅದು ನಮ್ಮದು ಹಳೆ ಮನೆ. ಈಗ ಹೊಸ ಮನೆ ಅಲ್ಲೇ ಇದೆ, ಒಂದು 2 to 3 ಇಯರ್ ಆಯ್ತು ಅಷ್ಟೇ. ಹಳೆ ಮನೆ ಇಲ್ಲಿಯೇ ಇದೆ, ಅದು ಇನ್ಸ್ಟಾಗ್ರಾಮಲ್ಲಿ ಬೇಕಾದರೆ ಹೋಗಿ ಹೇಗಿತ್ತು ಮನೆ ಅಂತ. ಸೊ ಅದೊಂದು ಅಮೇಝಿಂಗ್ ಮನೆ ನಿಜ. ನಮ್ಮ ಏನು ಈಗ ಹಳೆ ಮನೆ ಇದೆ, ಐ ಥಿಂಕ್ ಅದರಲ್ಲೇ ತುಂಬ ಖುಷಿಯಾಗಿತ್ತು. ಏಕೆಂದರೆ ಚಿಕ್ಕ ಮನೆ ಆಗಿತ್ತು, ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಒಟ್ಟು ಆಗಿ ಊಟ ಎಲ್ಲ ಮಾಡ್ತಿದ್ದೆವು. ಇವಾಗ ಹೇಗಾಗಿದೆ ಅಂದರೆ ಒಬ್ಬರು ಆ ರೂಮ್ ಈ ರೂಮು ಅಂತ ಬೇರೆ ಬೇರೆ ಮಲಗುವಂಥದ್ದು. ಮುಂಚೆ ಎಲ್ಲ ಒಟ್ಟಿಗೆ ಮಲಗ್ತಿದ್ದೆವು. ಸೊ ನನ್ನ ಪ್ರಕಾರ ಅದು ಒಂಥರ ಖುಷಿ. ಈಗಲೂ ಖುಷಿ ಇದ್ದೇವೆ, ಆದರೆ ಈಗ ಬೇರೆ ಬೇರೆ ಮಲಗಲಿಕ್ಕೆ ಅಥವಾ ಒಟ್ಟಿಗೆ ಮಲಗಲಿಕ್ಕೆ ಯಾರಿದ್ದಾರೆ ಮನೆಯಲ್ಲಿ? ಯಾರಿಲ್ಲ. ಎಸ್, ಬನ್ನಿ ತೋಟ ಒಮ್ಮೆ ನೋಡುವ. ಫೈನಲಿ ಶ್ರೀಯುತ ಬೊಮ್ಮಗೌಡ ನೆಲೆದ ಕಂಡ ಇವರ ಆಗಮನವಾಗ್ತಿದೆ. ನಮಸ್ಕಾರ. ಒಂದು ಮನೋಲಿ ಫ್ರೆಂಚ್ ನಾಂಡು ಮನೋಲಿ ಪೂರ ಕಳಿಸಿದ
ಮನೋಲಿ ಪೂರ ಕೂತುಲಿ ಏನು ಪಂಡೆ ವಿಡಿಯೋ ಮಂಟು ಮುರಾಣಿ ಇನ್ನು ತೂತುಲೆ ಅದ ಒಂಜಿ ಒಂಜಿ ಮನೋಲಿ ಇಂಚ ಇತ್ತುಂಡು ನಮ್ಮ ಇತ್ತು ಬಂಗ ಬತ್ತದ ದೊಂಬುಗು ಬೊಲ್ಪುಲಕ್ಕದು ಒಂದು ದೊಂಪ ಬಾರ್ದುಂಡು ನಮ್ಮ ಒಂಜಿ ಐತೆ ಯೋಚನೆ ಮಂತೊಲಿ ಅದನ್ನ ಐತೆ ತೂತುಲಿ ನಮಕ್ ವಿಡಿಯೋ ಮನೋಲಿ ಪೂರ ಇಂಚ ಪೂರ ಇತ್ತು ಆತ ಪಂಡ ತೂತುಲಿ ಆತ ಬುಕ್ಕನಿಗೆ ಪಂಡದ ವಿಡಿಯೋ ಪಡಿಸಿದ್ದು ವಿಡಿಯೋ ಮಾಡಬಾರ್ದು ಅಂತ ಯಾಕೆ ಹೇಳಿದೆ ಅಂದ್ರೆ ಕಣ್ಣು ಮುಟ್ತದೆ ಅಂತ ಅವು ಕಣ್ಣು ಮುಟ್ಟಿದ್ರು ಮುಟ್ಟದಿಲ್ಲಾದ್ರು ಅದು ಒಂದು ಕರೆಂಚಿನ ಅವು ಅದಾ ಅವನ್ ಜೇತ್ ರಡ್ಡತ್ತು 3 ತಿಂಗಳು ಬರ್ಪ ಅದಾ ಬಿಸಿಲು ದೊಂಬು ಗಾಯ್ಸ್ ಇದು ನಮ್ಮ ತೋಟ ಪಜಿರಿಗೈತಾ ಪಜಿರು ಪೆರೇನೆ ಯಾವ್ದುಂಬು ಅಮ್ಮ ಬಿಜರ ಇದು ನಮ್ಮ ತೋಟ ದೈಗ್ ವಿಡಿಯೋ ಅಲ್ಲಿ ಒಂದು ಕೆರೆ ಇದೆ ಅಲ್ಲಿ ಒಂದು ಕೆರೆ ಇದೆ ಕೆರೆಯ ಸ್ಪ್ರಿಂಕ್ಲರ್ ಪಂಪು ಇನ್ನೊಂದು ನಿಜದ ಒಂದು ಆಂಡೆ ಉಂಡ ಪಂಪ್ ನಿಜದ ಒಂದು ಜಯನ ಕೆರೆ ಜೈ ನಮ್ಮೊಟ್ಟಿಗೆ ಒಬ್ರು ತೋರದವರು ವಿಡಿಯೋದಲ್ಲಿ ಇರ್ತಾರೆ ಒಮ್ಮೊಮ್ಮೆ ಅವ್ರ ಕೆರೆ ಅವರು ಇಲ್ಲಿ ಸ್ಥಾನ ಮಾಡ್ತಾರೆ ಇದು ನಮ್ಮದು ಇದಕ್ಕೆ ಮಳೆಗಾಲದಲ್ಲಿ ಫುಲ್ ಇರುತ್ತೆ ನೀರು ಮಳೆಗಾಲದಲ್ಲಿ ಫುಲ್ ಹೇಗಿರುತ್ತೆ ಅಂದರೆ ನೀರು ಒಂದು ಮಳೆಯ ನೀರು ಅದರ ಜೊತೆಗೆ ಇಲ್ಲಿದೆ ಅಲ್ಲ ಪಂಪು ಅದಕ್ಕೆ ಮಳೆಗಾಲದಲ್ಲಿ ಯೂಸ್ ಆಗೋದಿಲ್ಲ ತೋಟಕ್ಕೆ ಕೆಲವು ಕೆರೆಗೆ ಬಿಡ್ತೇವೆ ನೀರು ಇದು ನಮ್ಮ ತೋಟ ಅಪ್ಪ ಅಲ್ಲಿ ಇದು ಇರ್ತಿದ್ದಾರೆ ಏನು ಸ್ಪ್ರಿಂಕ್ಲರ್ ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ಅದಕ್ಕೆ ಸ್ಪ್ರಿಂಕ್ಲರ್ ಅಂತ ನಾವು ಹೇಳ್ತೇವೆ ತುಳುವಿನಲ್ಲಿ ಅದು ಇಂಗ್ಲೀಷ್ ವರ್ಡಾ ಅಥವಾ ಕನ್ನಡ ವರ್ಡಾ ಐ ಡೋಂಟ್ ನೋ ಈ ಕಡೆ ಮತ್ತೆ ನಮ್ಮದು ಗುಡ್ಡೆ ಇದೆ ಇಲ್ಲೊಂದು ತೋಡು ಇದೆ ಮಳೆಗಾಲದಲ್ಲಿ ಫುಲ್ ಇರ್ತದೆ ನೀರು ಈಗ ನೀರಿಲ್ಲ ತೋಡು ಆ ಕಡೆ ಹೋದರೆ ನಮ್ಮದು ಗುಡ್ಡೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಬಾಯ್ ಬಾಯ್